ಸ್ನೇಹಿತರೆ, ಇತ್ತೀಚಿನ ದಿನದಲ್ಲಿ ಅಮೆರಿಕ ಹಾಗೆ ಭಾರತ ನಡುವಿನ ಸಂಬಂಧ ಹಳಸ್ತಾ ಇದೆ. ಹೀಗಿರುವಾಗ ಭಾರತ ಇಂಧನ ಉತ್ಪಾದನೆಯಲ್ಲಿ ಮುಂಚೂಣಿಗೆ ಬಂದ್ರೆ ಅಮೆರಿಕದ ಯಾವುದೇ ಸಹಾಯ ಭಾರತಕ್ಕೆ ಬೇಕಾಗುವುದಿಲ್ಲ. ಹೀಗಾಗಿ ಭಾರತ ತನ್ನ ಒಡಲಲ್ಲೇ ಇರ್ತಕ್ಕಂಥ ವಿಶೇಷವಾದಂತಹ ಒಂದು ಶಕ್ತಿಯನ್ನ ಬಳಸ್ಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ಇಂಧನ ಉತ್ಪಾದನೆಯಲ್ಲಿ ಭಾರತ ತನ್ನ ದೇಶಕ್ಕೂ ಆಗುವಷ್ಟು ಇಂಧನವನ್ನ ಉತ್ಪಾದನೆ ಮಾಡಿ ಬೇರೆ ದೇಶಗಳಿಗೂ ಕೂಡ ರಫ್ತು ಮಾಡುವಷ್ಟರ ಮಟ್ಟಿಗೆ ಬೆಳಿಬಹುದು. ಹಾಗಾದ್ರೆ ಯಾವುದದು ಅಣು ವಿದ್ಯುತ್? ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ ನಂಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಹೌದು ಸ್ನೇಹಿತರೆ, ಭಾರತದಲ್ಲಿ ಸಾಕಷ್ಟು ಯುರೇನಿಯಂ ಲಭ್ಯ ಇಲ್ಲ, ಆದ್ರೆ ಥೋರಿಯಂ ದೊಡ್ಡ ಮಟ್ಟಕ್ಕೆ ಇದೆ. ಹೀಗಾಗಿ ಥೋರಿಯಂ ಅನ್ನ ಬಳಸಿಕೊಂಡು ಭಾರತ ಯಾವ ರೀತಿ ಇಂಧನವನ್ನ ಉತ್ಪಾದನೆ ಮಾಡಬಹುದು, ಎಲ್ಲೆಲ್ಲಿ ಇಂಧನಗಳು ಸಿಗುತ್ತೆ, ಮತ್ತೆ ಈ ಇಂಧನವನ್ನ ಬಳಸ್ಕೊಂಡು ಅಣು ವಿದ್ಯುತ್ತನ್ನ ಯಾವ ರೀತಿ ತಯಾರು ಮಾಡಬಹುದು, ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ರಿಯಾಕ್ಟರ್ ಗಳನ್ನ ಎಲ್ಲೆಲ್ಲಿ ನಿರ್ಮಿಸಿದ್ದಾರೆ, ಇದಕ್ಕೆ ಮೊದಲೇ ಯಾವ್ದಾದ್ರೂ ಪ್ರಪೋಸಲ್ ಬಂದಿತ್ತ, ಅದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಈ ಒಂದು ಇಂಧನವನ್ನ ಭಾರತ ಬಳಸ್ಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಭಾರತ ವಿಶ್ವದಲ್ಲಿಯೇ ನಂಬರ್ 1 ಸ್ಥಾನವನ್ನ ಗಳಿಸ್ಕೊಳ್ಳುತ್ತೆ. ಹೌದು, ವಿಶ್ವದ ಎಲ್ಲ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಭಾರತದಲ್ಲಿ 16% ಥೋರಿಯಂ ಇದೆ. ಸೊ ಈ ಒಂದು ಥೋರಿಯಂ ಅನ್ನ ಬಳಸ್ಕೊಂಡು ಭಾರತ ಅಣು ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡಬಹುದು. ರಷ್ಯಾ, ಕಜಕಿಸ್ತಾನ್ ಇನ್ನಿತರ ರಾಷ್ಟ್ರಗಳನ್ನ ಬಿಟ್ರೆ ಭಾರತದಲ್ಲಿಯೇ ಥೋರಿಯಂ ಸಿಗುವಂತಹ ಪ್ರಮಾಣ ಜಾಸ್ತಿ ಇದೆ. ಅದರಲ್ಲೂ ಭಾರತದಲ್ಲಿ 10 ಲಕ್ಷ ಟನ್ ಅಷ್ಟು ಥೋರಿಯಂ ಈಗ ಲಭ್ಯ ಇದೆ. ಭಾರತದಲ್ಲಿ ಸಿಗ್ತಕ್ಕಂತ ಈ 10 ಲಕ್ಷ ಥೋರಿಯಂ ಎಲ್ಲೆಲ್ಲಿ ಸಿಗುತ್ತಪ್ಪ ಅಂತ ಹೇಳಿದ್ರೆ ತಮಿಳುನಾಡು ಮತ್ತೆ ಕೇರಳದಲ್ಲಿ ಥೋರಿಯಂ ಪ್ರಮಾಣ ಜಾಸ್ತಿ ಸಿಗುತ್ತೆ. ಸೊ ಈ ಒಂದು ಪ್ರಮಾಣವನ್ನ ಬಳಸ್ಕೊಂಡಿದ್ದೆ ಆದಲ್ಲಿ ಕರ್ನಾಟಕ ಆಗಿರಬಹುದು, ಭಾರತ ಆಗಿರಬಹುದು, ಎಲ್ಲದಕ್ಕೂ ಕೂಡ ಸಾಕಾಗುವಷ್ಟು ವಿದ್ಯುತ್ತನ್ನ ಉತ್ಪಾದನೆ ಮಾಡಿ ಮತ್ತೆ 3ರಷ್ಟು ವಿದ್ಯುತ್ತನ್ನ ಇವರು ಬೇರೆ ದೇಶಗಳಿಗೆ ರಫ್ತನ್ನ ಮಾಡಬಹುದು. ಆಗ ನಮ್ಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ಅವಶ್ಯಕತೆನೆ ಇರೋದಿಲ್ಲ. ವಿದ್ಯುತ್ ಮೂಲಕನೇ ಎಲ್ಲವನ್ನ ಕೂಡ ನಾವು ಚಾಲನೆಯನ್ನ ಮಾಡಬಹುದು. ಅದು ಭಾರತ ಮನಸ್ಸು ಮಾಡಿದ್ರೆ ಮಾತ್ರ. ಹೌದು, 3 ಹಂತಗಳಲ್ಲಿ ಈ ಒಂದು ನ್ಯೂಕ್ಲಿಯರ್ ಎನರ್ಜಿ ಇದೆಯಲ್ಲ, ಈ ಪ್ರೋಗ್ರಾಮ್ ಅನ್ನ ಡಿಸೈನ್ ಮಾಡಲಾಗಿದೆ. 1950ರಲ್ಲೇನೆ ಯುರೇನಿಯಂ ಬದಲು ಥೋರಿಯಂ ಬಳಸ್ಕೊಳ್ಬಹುದು ಅಂತ ಡಾಕ್ಟರ್ ಶಮಿ ಬಾಬಾ ಹೇಳಿಕೆಯನ್ನ ಕೊಡ್ತಾರೆ. ಜೊತೆಗೆ ಅದಕ್ಕೆ 3 ರೀತಿಯ ಪ್ರೋಗ್ರಾಮ್ಗಳನ್ನ ಕೂಡ ಡಿಸೈನ್ ಮಾಡಿರ್ತಾರೆ. ಆದರೆ ನಮ್ಮ ಭಾರತದ ಇಚ್ಛಾಶಕ್ತಿಯ ಕೊರತೆನೋ ಗೊತ್ತಿಲ್ಲ, ಅಥವಾ ಯಾಕೆ ಮಾಡ್ಬೇಕು ಬಿಡಪ್ಪ, ಆಮದು ಮಾಡ್ಕೊಂಡ್ರೆ ಆಯ್ತು ಅನ್ನುವಂತಹ ಒಂದು ಇಚ್ಛಾಶಕ್ತಿಯ ಕೊರತೆನೋ ಏನೋ ಗೊತ್ತಿಲ್ಲ. ಇದುವರೆಗೂ ಕೂಡ ಕೇವಲ ಭಾರತ 2ನೇ ಹಂತದಲ್ಲೇ ಇದೆ. ಇನ್ನು ಕೂಡ 3ನೇ ಹಂತಕ್ಕೆ ಕಾಲಿಟ್ಟಿಲ್ಲ. 2ನೇ ಹಂತ ಮುಗಿಸಿ 3ನೇ ಹಂತಕ್ಕೆ ಕಾಲಿಟ್ಟು ಅದನ್ನ ಮುಗಿಸೋವಷ್ಟೊತ್ತಿಗೆ ಇನ್ನೂ ಕೂಡ ಭಾರತಕ್ಕೆ 25 ವರ್ಷಗಳ ಕಾಲಾವಕಾಶ ಬೇಕಂತೆ. ಸೊ ಇದು ದೂರದ ಮಾತು. ಆದ್ರೂ ಕೂಡ ಥೋರಿಯಂ ಅನ್ನ ಬಳಕೆ ಮಾಡಿಕೊಂಡ್ರೆ ಕರ್ನಾಟಕದಲ್ಲಿ ಅಣು ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡಬಹುದು. ಇನ್ನು R&Dಯಲ್ಲಿ ಭಾರತ ಸ್ಲೋ ಇದೆ. ಹೀಗಾಗಿ ಭಾರತದಲ್ಲಿ ಈ ಒಂದು ಅಣು ವಿದ್ಯುತ್ ಪ್ರಕ್ರಿಯೆ ಇದೆಯಲ್ಲ, ಅದು ಸ್ಲೋ ಆಗ್ತಾ ಇದೆ. ಇದರ ಜೊತೆಗೆ ಕನ್ವರ್ಟ್ ಮಾಡೋಕೆ ರಿಯಾಕ್ಟರ್ಗಳು ಬೇಕು, ಅದು ಭಾರತದಲ್ಲಿ ಇಲ್ಲ. ಆದ್ರೆ ಅಮೆರಿಕಾದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲೀನ್ ಕೋರ್ ಥೋರಿಯಂ ಎನರ್ಜಿ ಅನ್ನೋ ಒಂದು ಹೊಸ ರೀತಿಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಅವರು ಥೋರಿಯಂಗೆ ಸ್ವಲ್ಪ ಯುರೇನಿಯಂ ಮಿಕ್ಸ್ ಮಾಡಿ ಎನರ್ಜಿನ ಉತ್ಪಾದನೆ ಮಾಡಿದ್ದಾರೆ. ಅದನ್ನ ಇವರು ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ನಮ್ಮ ಕರ್ನಾಟಕ ಮತ್ತೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಕೈಗಾ ಆಗಿರಬಹುದು, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಮಹಾರಾಷ್ಟ್ರ ಆಗಿರಬಹುದು, ತಾರಾಪುರ ಆಗಿರಬಹುದು, ಇಲ್ಲಿರ್ತಕ್ಕಂಥ ಒಂದು ರಿಯಾಕ್ಟರ್ ಗಳನ್ನೇ ಬಳಸ್ಕೊಂಡು ಈ ಒಂದು ಅಣು ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡಬಹುದು. ಅದು ಭಾರತದ ಇಚ್ಛಾಶಕ್ತಿಯ ಮೇಲೆ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾಗಿ ಯುರೇನಿಯಂಗಿಂತ ಥೋರಿಯಂ ತುಂಬಾ ಅಂದ್ರೆ ತುಂಬಾ ಸೇಫ್ ಅಂತ ಹೇಳಬಹುದು. ಯುರೇನಿಯಂ ಉತ್ಪಾದನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ವೇಸ್ಟೇಜ್ ಪ್ರಮಾಣ ತುಂಬಾ ಅಂದ್ರೆ ತುಂಬಾ ಇರುತ್ತೆ. 10 ಟನ್ ಅಷ್ಟು ಒಂದು ವರ್ಷಕ್ಕೆ ವೇಸ್ಟೇಜ್ ಬರುತ್ತೆ. ಬಟ್ ಥೋರಿಯಂ ಅಲ್ಲಿ ಹಂಗಲ್ಲ, 10 ವರ್ಷಕ್ಕೆ 1 ಟನ್ ಅಷ್ಟು ವೇಸ್ಟೇಜ್ ಬರುತ್ತೆ. ಸೊ ಇದು ಪರಿಸರ ಸ್ನೇಹಿ ಕೂಡ, ಅಂದ್ರೆ ಭೂಮಿಗೂ ಕೂಡ ತುಂಬಾ ಸ್ನೇಹಿ ಅಂತ ಹೇಳಬಹುದು. ಈ ರೀತಿಯ ಥೋರಿಯಂ ಅನ್ನ ಬಳಸ್ಕೊಂಡು ನಾವು ಅಣು ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡಿದ್ವಿ ಅಂತ ಹೇಳಿದ್ರೆ
ನಾವು 45,000 ಮೆಗಾವ್ಯಾಟ್ ಟನ್ ಇಂಧನವನ್ನ ಉತ್ಪಾದನೆ ಮಾಡಬಹುದು. 3,500ದಿಂದ 5,000 ಟೆರಾವ್ಯಾಟ್ ವಿದ್ಯುತ್ ಅನ್ನ ನಾವು ಉತ್ಪಾದನೆ ಮಾಡಬಹುದು. ಈ ಒಂದು ವಿದ್ಯುತ್ 3 ಪಟ್ಟು ಉಳಿತಾಯ ಮಾಡಿ ಅದನ್ನ ನಾವು ವಿದೇಶಗಳಿಗೂ ಕೂಡ ರಫ್ತನ್ನ ಮಾಡಬಹುದು. ಸೊ ಇಂಧನ ಕ್ಷೇತ್ರದಲ್ಲಿ ಬೆಳಿಲಿಕ್ಕೆ ಥೋರಿಯಂ ನಿಜಕ್ಕೂ ಕೂಡ ಭಾರತಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಬಹುದು. ಬಟ್ ಇದನ್ನ ಬಳಸ್ಕೊಳ್ಳುವಲ್ಲಿ ಭಾರತ ಇಚ್ಛಾಶಕ್ತಿಯನ್ನ ತೋರಿಸ್ತಾ ಇಲ್ಲ. ಇಚ್ಛಾಶಕ್ತಿಯನ್ನ ತೋರಿಸ್ತು ಅಂತ ಅಂದ್ರೆ ಖಂಡಿತವಾಗಿಯೂ ಕೂಡ ನಾವು ಇಂಧನವನ್ನ ಉತ್ಪಾದನೆ ಮಾಡೋದ್ರಲ್ಲಿ ನಂಬರ್ 1 ಸ್ಥಾನದಲ್ಲಿ ಇರ್ತೀವಿ. ನಮ್ಮ ದೇಶಕ್ಕೆ ಆಗುವಷ್ಟು ವಿದ್ಯುತ್ ಅನ್ನ ಇಟ್ಕೊಂಡು ಬೇರೆ ದೇಶಗಳಿಗೂ ಕೂಡ ರಫ್ತನ್ನ ಮಾಡಬಹುದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.